Hello students, welcome to Math Bro. In today's session, I am going to discuss about the most important and beautiful chapter, that is vector algebra. Okay, ಈ ಒಂದು ಚಾಪ್ಟರ್ ಒಳಗಡೆ 2 ಮಾರ್ಕ್ ಮತ್ತೆ 3 ಮಾರ್ಕ್ ಕ್ವಶನ್ಸ್ ಬಂದೇ ಬರುತ್ತೆ ನಿಮ್ಮ ಆನ್ಯುವಲ್ ಎಕ್ಸಾಮ್ ಅಲ್ಲಿ. ಯಾರು ಕೂಡ ಸೆಕ್ಷನ್ ಫಾರ್ಮುಲಾನ ಈ ಚಾಪ್ಟರ್ ಅಲ್ಲಿ ಮಿಸ್ ಮಾಡಬಾರ್ದು. ಈ ಚಾಪ್ಟರ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಇರೋ ಮತ್ತೆ ರಿಪೀಟೆಡ್ ಆಗಿ ಬಂದಿರೋ ಕ್ವಶನ್ ಅಂತಂದ್ರೆ ಅದು ಒಂದೇ ಒಂದು, ಅದು ಸೆಕ್ಷನ್ ಫಾರ್ಮುಲಾ. ಓಕೆ, ಇನ್ನ ಮೋಸ್ಟ್ ಪ್ರೊಬಾಬಲ್ ಕ್ವಶನ್ಸ್ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನಾನು ಈ ಒಂದು ಸೆಷನ್ ಒಳಗಡೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಇನ್ನು ಕೇವಲ 30 ಡೇಸ್ ಮಾತ್ರ ಬಾಕಿ ಇದೆ ನಿಮ್ಮ ಎಕ್ಸಾಮ್ ಆನ್ಯುವಲ್ ಎಕ್ಸಾಮ್ಗೆ. ಸೊ ಯು ನೀಡ್ ಟು ಪ್ರಿಪೇರ್ ಸೀರಿಯಸ್ಲಿ. ಯಾರು ಕೂಡ ಈ ಎಕ್ಸಾಮಿನೇಷನ್ ನ ಗ್ರಾಂಟೆಡ್ ಆಗಿ ತಗೊಳ್ಳಿಕ್ಕೆ ಹೋಗ್ಬೇಡಿ, ಬಿಕಾಸ್ ಯು ಡೋಂಟ್ ನೋ ವಾಟ್ ಕೈಂಡ್ ಆಫ್ ಕ್ವಶನ್ ಪೇಪರ್ ಯು ವಿಲ್ ಗೆಟ್. ಓಕೆ, ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತಾ ಅಥವಾ ಮೀಡಿಯಂ ಇರುತ್ತಾ ಅಥವಾ ಈಸಿ ಲೆವೆಲ್ ಇರುತ್ತಾ ಅಂತ ಹೇಳಿ ನಿಮಗೆ ಯಾರಿಗೂ ಕೂಡ ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಫಾರ್ ದ್ಯಾಟ್ ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ದಿ ವರ್ಸ್ಟ್ ಕಂಡೀಷನ್. ಸೊ ಲೆಟ್ us begin with the first question. See, in this question he has given that find magnitude of vector x bar if for a unit vector a bar, ಎ ಅನ್ನೋದು ಇದೆ ಅಂತ ವೆಕ್ಟರ್ ಅಂತಿದ್ದು ಯೂನಿಟ್ ವೆಕ್ಟರ್ ಅಂತ, ಅಂಡ್ ಹಿ ಹ್ಯಾಸ್ ಆಲ್ಸೋ ಗಿವನ್ ದಟ್ ದ ಪ್ರಾಡಕ್ಟ್ ಆಫ್ ದೀಸ್ ಟು is equals to 12 ಅಂತ. ಓಕೆ, ಸೊ ಹಿ ಹ್ಯಾಸ್ ಗಿವನ್ ದಟ್ ಎ is a unit vector. A is a unit vector which implies magnitude of vector A is 1. ಹೌದಾ? ನೆಕ್ಸ್ಟ್, ಸೊ ಐ ನೀಡ್ ಟು ಫೈಂಡ್ magnitude of x bar. ಮತ್ತೊಂದು ಏನ್ ಕೊಟ್ಟಾನವ? ಐ ನೀಡ್ ಟು ಕನ್ಸಿಡರ್ ಎಕ್ಸ್ ಬಾರ್ ಮೈನಸ್ ಎ ಬಾರ್ ಡಾಟ್ ಪ್ರಾಡಕ್ಟ್ ವಿತ್ ಎಕ್ಸ್ ಬಾರ್ ಪ್ಲಸ್ ಎ ಬಾರ್ ಈಸ್ ಈಕ್ವಲ್ಸ್ ಟು 12. See, in case of dot product, we will take the distributive property. We will consider the distributive property. First, I will multiply these two. ಹೌದಾ? Then I will multiply these two. Okay, and next step ನಾಗ ಏನ್ ಮಾಡ್ತೀರಿ? ಇವೆರಡು ಮಲ್ಟಿಪ್ಲೈ ಮಾಡ್ತೀರಿ ಮತ್ತೆ ಇವೆರಡು ಮಲ್ಟಿಪ್ಲೈ ಮಾಡ್ತೀರಿ. ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ರೈಟ್? ಸೊ ಈಗ ಏನ್ ಮಾಡೋಣ? ಇವೆರಡು ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಬಾರ್ ಡಾಟ್ ಪ್ರಾಡಕ್ಟ್ ವಿತ್ ಎಕ್ಸ್ ಪ್ಲಸ್ ಎ ಮೈನಸ್ ಎ ಬಾರ್ ಡಾಟ್ ಪ್ರಾಡಕ್ಟ್ ವಿತ್ x plus a, and that is equals to 12. So x bar into x bar, that is nothing but mod of x bar whole square. Next, idu enagutte? x bar dot a bar. Illige banri a bar dot x bar. Minus into plus becomes minus. A bar into a bar ಏನಾಗುತ್ತೆ? magnitude of a bar square, that is equals to 12. See, in case of dot product, we know that a dot b is equals to b dot a. Dot product is commutative. ಹೌದಾ? So by using that property, these two get cancels. ಯಾಕಂದ್ರೆ ಇವೆರಡು ಒಂದೇ ಇವು. They differ in the sign. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ನಾವು ಈ ರೀತಿನೂ ಹೇಳ್ಬೋದು, ಮಾಡ್ ಆಫ್ ಎಕ್ಸ್ ಬಾರ್ ಸ್ಕ್ವೇರ್ ಪ್ಲಸ್ ಇದನ್ನ ಬೇಕಾದ್ರೆ ನೀವು ಹಿಂಗ್ ಬರ್ಕೊಡ್ರಿ, ಎ ಡಾಟ್ ಬಾರ್ ಎಕ್ಸ್ ಬಾರ್ ಎ ಡಾಟ್ ಇಂಟು ಎ ಬಾರ್ ಡಾಟ್ ಎಕ್ಸ್ ಬಾರ್ ಮೈನಸ್ ಎ ಬಾರ್ ಡಾಟ್ ಎಕ್ಸ್ ಬಾರ್ ಮೈನಸ್ ವಾಟ್ ಈಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವಿಚ್ ಇಸ್ ಗಿವನ್ 1 ಅಂತ ಕೊಟ್ಟ. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಫಾರ್ ಮ್ಯಾಗ್ನಿಟ್ಯೂಡ್ ಆಫ್ ಎ, and that is equals to 12. Okay, so this and this get cancels. ಇವೆರಡು ಕ್ಯಾನ್ಸಲ್ ಆಗ್ತವೆ. So we are left with what? Magnitude of x bar whole square is equals to, if I shift this 1 to right hand side, it becomes 12 plus 1, that is equals to 13. Correct? So ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ರೂಟ್ ಓವರ್ 13 ಆಗುತ್ತೆ. ಇಲ್ಲಿ ಯಾಕೆ ಪ್ಲಸ್ ಆರ್ ಮೈನಸ್ 13 ಬರಿಬಾರ್ದು ಅಂತಂದ್ರೆ
magnitude of a vector ಅಂತಂದ್ರೆ length of the vector. Length is always a positive quantity. For that reason, you should neglect the negative term. ಇದನ್ನ MCQ ಒಳಗಡೆ ಕೇಳಿದ್ರು ಕೂಡ ಅಲ್ಲಿ -√13 ಅಂತಾನು ಕೊಟ್ಟಿರ್ತಾನೆ ಮತ್ತೆ +√13 ಅಂತಾನು ಕೊಟ್ಟಿರ್ತಾನೆ. At that time, you should not consider -√13. ಓಕೆ, ಇದು ವೆಕ್ಟರ್ ಅಲ್ಜಿಬ್ರಾ ಆಗಿರೋದ್ರಿಂದ ಇಲ್ಲಿ ಮ್ಯಾಗ್ನಿಟ್ಯೂಡ್ ಕೇಳಿರೋದ್ರಿಂದ ಮ್ಯಾಗ್ನಿಟ್ಯೂಡ್ ಈಸ್ ಆಲ್ವೇಸ್ ಎ ಪಾಸಿಟಿವ್ ಕ್ವಾಂಟಿಟಿ. You should remember this point. And the next question is, find the area of triangle with vertices so and so ಅಂತ ಕೊಟ್ಟ. See, we know that area of triangle in case of vector algebra is given by half into any two ಏನಂತಂದ್ರೆ sides. ಹೌದಾ, ಕ್ರಾಸ್ ಪ್ರಾಡಕ್ಟ್ ಆಫ್ ಎನಿ ಟೂ ಸೈಡ್ಸ್. ನೀವು ಯಾವ್ದಾದ್ರು ಎರಡು ಸೈಡ್ಸ್ ತಗೋಬಹುದು. ಎ ಬಿ ಕಾನ್ಸಿಕ್ಯೂಟಿವ್ ಆಗಿರ್ಬೇಕಾದ್ರೆ ಎ ಬಿ ಕ್ರಾಸ್ ಪ್ರಾಡಕ್ಟ್ ವಿತ್ ಬಿ ಸಿ ಅಂತೇಳಿ. ಸೊ ಎ ಬಿ ಕ್ರಾಸ್ ಬಿ ಸಿ ಏನೈತಲ್ಲ ಅದ್ರದ್ದು ಮ್ಯಾಗ್ನಿಟ್ಯೂಡ್. ದಿಸ್ ಇಂಡಿಕೇಟ್ಸ್ ಮ್ಯಾಗ್ನಿಟ್ಯೂಡ್, ನಾಟ್ ದ ಡಿಟರ್ಮಿನೆಂಟ್. ಸೊ ಫಸ್ಟ್ ಲೆಟ್ ಮೀ ಫೈಂಡ್ ದ ಸೈಡ್ಸ್ ಆಫ್ ದಿ ಟ್ರಯಾಂಗಲ್. ಎ ಬಿ ಫೈಂಡ್ ಮಾಡೋಣ ಬೈ ಯೂಸಿಂಗ್ ದ ಕಾನ್ಸೆಪ್ಟ್ ಕಾಲ್ಡ್ ಪೊಸಿಷನ್ ವೆಕ್ಟರ್ ಕಾನ್ಸೆಪ್ಟ್. ಹೌದಾ, ಏನ್ ಮಾಡ್ತೀರಿ, ಇದನ್ನ ಹೆಂಗ್ ಬರೀತೀರಿ? x2 ಮೈನಸ್ x1 i ಅಂತ ಬರಿಬೋದಾ? ಅಂದ್ರೆ ಏನ್ ಬರೀತೀರಿ? 2 ಮೈನಸ್ 1 i, ನೆಕ್ಸ್ಟ್ 3 ಮೈನಸ್ ಪ್ಲಸ್ 3 ಮೈನಸ್ 1 j ಪ್ಲಸ್ 5 ಮೈನಸ್ 2 k. ಇದು ಎ ಬಿ ಆರ್. ಇಫ್ ಯು ಸಿಂಪ್ಲಿಫೈ ದಿಸ್, then AB is equals to ಏನಾಗುತ್ತೆ? I plus 2j plus 3k. Then coming to BC, vector BC is equals to this minus this, 1 minus 2i plus 5 minus 3j plus 5 minus 5k. Okay, so BC becomes equals to 1 minus 2 is what? 1 minus 2 is minus 1, so minus I cap plus 5 minus 3 is 2 j cap. 5 minus 5 is 0. No need to write. 0 into anything is 0. So area of triangle ABC is equals to, let me write the formula, 1 by 2 into AB cross BC, magnitude of AB cross BC. So that is equals to half into magnitude of determinant of. ಇದು ಬಹಳ ಇಂಪಾರ್ಟೆಂಟ್, ಬಿಕಾಸ್ ಫಾರ್ ಫೈಂಡಿಂಗ್ ದ ಕ್ರಾಸ್ ಪ್ರಾಡಕ್ಟ್ ವಿ ವಿಲ್ ಯೂಸ್ ದ ಮೆಥಡ್ ಕಾಲ್ಡ್ ಡಿಟರ್ಮಿನೆಂಟ್ ಮೆಥಡ್. ಅಲ್ಲ, ಏನ್ ಬರೀತೀರಿ? ಐ ಜೆ ಕೆ. ದೆನ್ ವಾಟ್ ಆರ್ ದಿ ಕೋಎಫಿಷಿಯಂಟ್ಸ್ ಆಫ್ ಐ ಜೆ ಕೆ ಇನ್ ಕೇಸ್ ಆಫ್ ಎ ಬಿ? ವೆಕ್ಟರ್ ಎ ಬಿ ಒಳಗಡೆ 1 2 3 1 2 3 ಬರೀರಿ. ನೆಕ್ಸ್ಟ್ ಇಲ್ಲಿ ಏನ್ ಕೋಎಫಿಷಿಯಂಟ್ಸ್ ಇದಾವ? -1 2 ಮತ್ತೆ ಏನೂ ಇಲ್ಲ ಅಂತಂದ್ರೆ 0 ಆಗುತ್ತೆ. ಇದು ಡಿಟರ್ಮಿನೆಂಟ್. ದೆನ್ ಇದು ಮ್ಯಾಗ್ನಿಟ್ಯೂಡ್. ನೆಕ್ಸ್ಟ್ let me solve this determinant first, then we will find the magnitude. So required area of triangle ABC is equals to half into magnitude of, ಏನ್ ಬರೀತೀರಿ ನೋಡ್ರಿ, ಪ್ಲಸ್ ಮೈನಸ್ ಪ್ಲಸ್, ಡಿಟರ್ಮಿನೆಂಟ್ ಎಕ್ಸ್ಪಾಂಡ್ ಮಾಡ್ರಿ by using first row. I into 2 into 0 0, 2 into 3 6 ಆಗುತ್ತೆ. ಸೊ 0 minus 6 ಆಗುತ್ತೆ. 0 minus 6 I cap. ಓಕೆ, ನೆಕ್ಸ್ಟ್ ಮೈನಸ್ ಜೆ ಇಂಟು ಕರಸ್ಪಾಂಡಿಂಗ್ ಕಾಲಮ್ ಕರಸ್ಪಾಂಡಿಂಗ್ ರೋ ಡಿಲೀಟ್ ಮಾಡಿದ್ರೆ ಅಂತಂದ್ರೆ 1 into 0 is 0, minus 1 into 3 is minus 3. That minus and this minus get plus ಆಗುತ್ತೆ ಇದು. ಸೊ ಹಂಗಾದ್ರೆ ಹೆಂಗ್ ಬರೀತೀರಿ? ಮೈನಸ್ ಇದು 0 ಕರೆಕ್ಟಾ?
this into this minus this into this, right? So 1 into 0 is 0, 0 plus 3 j cap. Next ಏನು ತಗೋಬೇಕ್ರಿ, plus k into, if I delete this row and this column, then 1 into 2 is 2, then 2 into minus 1 is minus 2, minus into minus plus 2. Okay, so that is equals to half into magnitude of minus 6i, next minus 3j plus 4k. 2 plus 2 is 4, 4k. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಬೇಕು. 1 by 2 into root over magnitude ಹೆಂಗ್ ಫೈಂಡ್ ಮಾಡ್ತೀನಿ, by taking the sum of squares of the all the coefficients of I, j and k. I ಮತ್ತು j ಮತ್ತು k ಕಾಂಪೋನೆಂಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಸ್ಕ್ವೇರ್ ಮಾಡಿ ಸಮ್ ತಗೊಳ್ಳಿ. minus 6 square minus 3 square plus 4 square. 1 by 2 into root over 6 minus 6 square is 36, minus 3 square is 9, 4 square is 16. So ಎಷ್ಟಾಗುತ್ತಿದು, 36 plus 9 is 45, 45 plus 6 is 51, 61 ಆಗುತ್ತೆ. Correct? So root 61 by 2 square units is the answer. Since area is always measured in square units, you should mention it. Okay, this is the required area of triangle. Pause the video and note down the answer. And the next important question is find the area of parallelogram. Find the area of parallelogram whose adjacent sides are given by the vectors so and so. Vectors ಕೊಟ್ಟಾನ, ಏನು ಕೊಟ್ಟಾನ vectors? Area of parallelogram find ಮಾಡಬೇಕು. So how will you find the area of parallelogram? By using, by just taking the magnitude of cross product of the sides, magnitude of A cross B. ಹೌದಾ? That is nothing but the area of parallelogram. So let me find A cross B first, then we will substitute the values in the formula. ಏನಿದೆ ಇಲ್ಲಿ, A cross B find ಮಾಡೋಣ. A cross B is equals to I cap, J cap, K cap. The values for A is 3, 1, 4. For B, I the coefficient ಇಲ್ಲಿ 1 ಇದೆ, ಇಲ್ಲಿ -1, ಇಲ್ಲಿ 1. Okay. So A bar cross product with B bar is equals to, I will expand the determinant using first row. I cap 1 minus 1, 1 into 1 is 1, minus of minus plus 4 minus J cap. By deleting this row and this column, ಏನಾಗುತ್ತೆ, 3 into 1 is 3, minus 4 into 1 is 4, plus K into 3 into minus 1 is minus 3, 1 into 1 is 1. And that is equals to 1 plus 4 ಎಷ್ಟಾಗುತ್ತಿದ್ದು 5 I cap minus ಇದು ಎಷ್ಟಾಗುತ್ತೆ minus 1 ಆಗುತ್ತೆ, minus into minus plus J cap. ನೆಕ್ಸ್ಟ್ ಇದು minus 4 K cap. ಇದು ನಮ್ಮ ಆನ್ಸರ್ ಅಲ್ಲ, ಇದು ಬೇಕಾಗಿರೋದು ಡೇಟಾ ಇದು. ಓಕೆ, ಸೊ ಟು ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್, to find area of parallelogram,
So what is the formula? Magnitude of A cross B. So magnitude of 5I cap plus J cap minus 4K cap. So required area is equals to magnitude. How will you find the magnitude? By taking the sum of squares of all the coefficients of I, J and K. 5 square ಏನಾಗುತ್ತೆ 25. Let me write it directly. Plus 1 square is 1 plus minus 4 square is 16. So required area is equals to 25 plus 1 is 26. 26 plus 6 32, 32 42. 42 square units is the required area of a parallelogram. Okay, got it? And the next question is, if two vectors A and B such that vector A, magnitude of vector A is 2, magnitude of vector B is 3 and A dot B is equals to 4, find magnitude of A minus B. Okay, so ಇಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ನಮಗೆ ಏನಿರ್ಬೇಕಂತಂದ್ರೆ ಬೇಸಿಕ್ಸ್ ಸ್ಟ್ರಾಂಗ್ ಇರಬೇಕಾಗುತ್ತೆ. ಏನು, we know that A dot A, how will you write A dot A? A dot A is equals to magnitude of A whole square. ಹೌದಾ? ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ A minus B dot product with A minus B is equals to mod A square magnitude of B square minus 2 times A dot P. ಕರೆಕ್ಟ್? ಇದು ಯಾರಿಗೆ ಈಕ್ವಲ್ ಆಗುತ್ತೆ ಹಂಗಾದ್ರೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ನಾನು ಆಲ್ರೆಡಿ ಇಲ್ಲಿ ಹೇಳಿದ್ದೀನಿ ಯಾಕಾಗತ್ತೆ ಅಂತ ಹೇಳಿ. ಸೊ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಫಾರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಎಷ್ಟೈತಿ ಇಲ್ಲಿ? 2 ಐತಿ. 2 ಸ್ಕ್ವೇರ್ ಪ್ಲಸ್ ಬಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಎಷ್ಟಿದೆ? 3 ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಎ ಡಾಟ್ ಬಿ ಎಷ್ಟೈತಿ? 4 ಕೊಟ್ಟ. So magnitude of A minus B whole square is equals to, let me simplify this, 2 square is 4, 4 plus 9 minus 4 2s are 8. Yes, so 9 minus 8 ಎಷ್ಟಾಗುತ್ತೆ? 1. 1 plus 4 ಎಷ್ಟಾಗುತ್ತೆ? 5 ಆಗುತ್ತೆ. If I shift this square to that side, ಅವಾಗ ಏನಾಗುತ್ತೆ? root over 5 ಆಗುತ್ತೆ, which is the required solution of the given question. ಇದೇ ನಮಗೆ ಬೇಕಾಗಿತ್ತು, ಹೌದಾ? If you write this much, then you will 100% get 2 out of 2 marks. Okay, then coming to the next question, find the projection of the vectors. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್, ಬೋರ್ಡ್ದವರಿಗೆ ಬಹಳ ಇಷ್ಟ ಆಗಿರೋ ಕ್ವಶನ್ ಇದು. You need to practice more and more these kinds of questions from all the question banks, or ಏನಾದ್ರೂ ನಿಮ್ಮ ಹತ್ರ ಮಟೀರಿಯಲ್ ಇದ್ರೆ ಆ ಮಟೀರಿಯಲ್ ಒಳಗಡೆ ಈ ತರ ಕ್ವಶನ್ಸ್ ಕಾಣಿಸಿತ್ತು ಅಂತಂದ್ರೆ ಯು ಕ್ಯಾನ್ ಆಲ್ವೇಸ್ ಪ್ರಿಫರ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್. ಓಕೆ, MCQ ಒಳಗಡೆನೂ ಕೂಡ ಕೇಳಬಹುದು ಇದನ್ನ. ಏನಿದೆ? ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ. ಇಲ್ಲಿ ಫಾರ್ಮುಲಾ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಫಸ್ಟ್ ಡಿಸ್ಕಷನ್ ಮಾಡ್ತೇನೆ ನೋಡ್ರಿ. ಇಲ್ಲಿ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಈಸ್ ಈಕ್ವಲ್ಸ್ ಟು ಎ ಡಾಟ್ ಬಿ. ಇದು ಸೇಮ್ ಇರುತ್ತೆ ನ್ಯೂಮರೇಟರ್ ಒಳಗಡೆ. ಡಿನಾಮಿನೇಟರ್ ಒಳಗಡೆ ಯಾರ ಮೇಲೆ ಪ್ರೊಜೆಕ್ಟ್ ಮಾಡ್ತಾ ಇದಾರಲ್ಲ ಅದರದ್ದು ಮ್ಯಾಗ್ನಿಟ್ಯೂಡ್ ಇಂದ ಡಿವೈಡ್ ಮಾಡಬೇಕು ನಾವು. ದಿಸ್ ಯು ಶುಡ್ ರಿಮೆಂಬರ್. ಯಾವ ಕ್ವಶನ್ ಜೊತೆ ಯಾವ ಫಾರ್ಮುಲಾ ಜೊತೆನೂ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಹಳ ಸಿಂಪಲ್ ಕಾನ್ಸೆಪ್ಟ್. ಓಕೆ, ಒಂದು ವೇಳೆ ಪ್ರೊಜೆಕ್ಷನ್ ಆಫ್ ನಿಮ್ಗೇನಾದ್ರೂ ಈ ರೀತಿ ಕೇಳಿದ್ದ ಅಂತ ಅನ್ಕೊಡ್ರಿ. ಪ್ರೊಜೆಕ್ಷನ್ ಆಫ್
ವೆಕ್ಟರ್ ಬಿ ಆನ್ ವೆಕ್ಟರ್ ಎ ಅಂತ ಕೇಳಿದ್ದ ಅಂತಂದ್ರೆ ಅವಾಗ ಯಾವ ರೀತಿ ಫಾರ್ಮುಲಾ ಚೇಂಜ್ ಆಗುತ್ತೆ ಇದು? ದಿಸ್ ರಿಮೈನ್ಸ್ ಆಸ್ ಇಟ್ ಈಸ್ ಬಿಕಾಸ್ ಎ ಡಾಟ್ ಬಿ ಬಿ ಡಾಟ್ ಎ ಬೋತ್ ಆರ್ ಸೇಮ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಯಾರ ಮೇಲೆ ಕೇಳಿದ್ದಾರೆ? ವೆಕ್ಟರ್ ಎ ಮೇಲೆ ಕೇಳಿದ್ದಾರೆ. ಸೊ that you should divide. So let me start with the solution. Projection of a bar on vector b bar is equals to, as I told you, a dot b divided by magnitude of vector b. Okay, ಇಲ್ಲೇ ಬರ್ದ್ಬಿಡೋದು ವ್ಯಾಲ್ಯೂಸ್ ಎಲ್ಲ. What is a bar? 2i cap plus 3j cap plus 2k cap dot product with I cap plus 2j cap plus k cap whole divided by magnitude of vector b is nothing but root over 1 square plus 2 square plus 1 square which is equal to ಡಾಟ್ ಪ್ರಾಡಕ್ಟ್ ಅಂತಂದ್ರೆ ಅದಕ್ಕೆ ಇನ್ನೊಂದು ಹೆಸರು ಇದೆ, ಸ್ಕೇಲಾರ್ ಪ್ರಾಡಕ್ಟ್ ಅಂತ ಹೇಳಿ. ಅದಕ್ಕೆ ಯಾಕೆ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರೀತಾರೆ ಅಂತಂದ್ರೆ ವಿ ವಿಲ್ ಕನ್ಸಿಡರ್ ಓನ್ಲಿ ದ ಸ್ಕೇಲಾರ್ ವ್ಯಾಲ್ಯೂಸ್ ವೈಲ್ ಟೇಕಿಂಗ್ ದ ಪ್ರಾಡಕ್ಟ್. ಕರೆಕ್ಟಾ? ಬಿಕಾಸ್ ವಿ ನೋ ದಟ್ ಐ ಡಾಟ್ ಐ ಇಸ್ 1. ಅದನ್ನ ಆ ಪ್ರೊಸೀಜರ್ ಅನ್ನು ಮಾಡೋದೇ ಇಲ್ಲ. ವಿಲ್ ಡೈರೆಕ್ಟ್ಲಿ ಮಲ್ಟಿಪ್ಲೈ ದ ಕೋಎಫಿಷಿಯಂಟ್ಸ್. ಇಲ್ಲಿ 2 ಇದೆ, ಇಲ್ಲಿ 1 ಇದೆ. 2 into 1 2 ಡೈರೆಕ್ಟ್ಲಿ ಮಲ್ಟಿಪ್ಲೈ ಮಾಡಿ ಬರಿತಾ ಇದ್ದೀನಿ ನಾನು. Next, along with sign you have to multiply. 3 into 2 is 6. Next, 2 into 1 1 divided by root over. If I add these values, 1 square is 1, 2 square is 4, 4 plus 1 is 5, 5 plus 1 is 6. That is equals to ಇದೇನಾಗುತ್ತೆ 9 divided by root 6. Okay, 9 divided by root 6 is the projection of vector A on vector B. ಇದು ಲೆಂತ್ ಇದೆ. ಕೆಲವೊಂದ್ಸಲ ಇದನ್ನ ಸಿಂಪ್ಲಿಫೈ ಮಾಡಿ ಬರೀರಿ ಅಂತಂದ್ರೆ ಈ ರೀತಿನೂ ಬರೀಬಹುದು. ಇದನ್ನ ಹೆಂಗ್ ಬರೀತೀರಿ ಅಂತಂದ್ರೆ, ಸಿ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 3 into 3, ಕರೆಕ್ಟ್, ಅಂಡ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ root 3 into root 2. ಬರೀಬಹುದಾ? ಇಲ್ಲಿ ನೋಡ್ರಿ, 3 ಕ್ಯಾನ್ ಬಿ ರಿಟನ್ ಆಸ್ root 3 into root 3, root 3 into root 3 ಅಂತ ಬರೋದು ಮತ್ತೊಂದು 3 ಆಸ್ ಇಟ್ ಈಸ್ ಇಡೋಣ. ಒಂದು root 3 ಒಂದು root 3 ಕ್ಯಾನ್ಸಲ್ ಆಗ್ತೈತಿ. ಸೊ ದಿಸ್ ಗಿವ್ಸ್ ರೈಸ್ ಟು ವಾಟ್? ಇದನ್ನ ಹೆಂಗ್ ಬರೀತಾರೆ ಹಂಗಾದ್ರೆ 3 root 3 ಡಿವೈಡೆಡ್ ಬೈ root 2 ಅಂತಾನು ನಿಮ್ಗೆ MCQ ಒಳಗಡೆ ಆಪ್ಷನ್ ಕೊಡಬಹುದು. ಆರ್ ಎಲ್ಸ್ ಹಿಂಗೂ ಕೊಡಬಹುದು, 3 root over 3/2 ಅಂತಾನು ಕೊಡಬಹುದು. ಇದೇ ಕ್ವಶನ್ MCQ ಒಳಗಡೆ ಒಂದ್ ವೇಳೆ ಕೇಳಿದ್ರಂತಂದ್ರೆ. But for your board examination, if you write till this, you will get 2 out of 2 marks. No need to worry about it. Okay. And the next question is, if A is equals to 5i minus j minus 3k and B is equals to I plus 3j minus 5k, then show that A plus B and A minus B are perpendicular. ಇದು ನಿಮ್ಮ ಎಕ್ಸಾಂಪಲ್ ಒಳಗಡೆ ಇರೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯು ಶುಡ್ ಪ್ರಾಕ್ಟೀಸ್ ದಿಸ್ ಕ್ವಶನ್ ಆಸ್ ಮಚ್ ಆಸ್ ಯು ಕ್ಯಾನ್. ಓಕೆ, ನೋಡ್ರಿ ಹಂಗಂದ್ರೆ ಏನ್ ಫೈಂಡ್ ಮಾಡ್ಬೇಕು ಇಲ್ಲಿ? ಬಹಳ ಈಸಿ ಇರೋ ಕ್ವಶನ್ ಇದು. ಯಾಕಂದ್ರೆ A plus B ಎಲ್ಲರಿಗೂ ಫೈಂಡ್ ಮಾಡ್ಲಿಕ್ಕೆ ಬಂದೇ ಬರುತ್ತೆ, A minus B ಎಲ್ಲರಿಗೂ ಬರುತ್ತೆ. ಓಕೆ, ಸೊ ಫಸ್ಟ್ ಲೆಟ್ ಮೀ ಫೈಂಡ್ A plus B. A plus B is equals to A ಏನ್ ವೆಕ್ಟರ್ ಐತಿ 5i minus j minus 3k. Then what about vector B? I plus 3j minus 5k. Okay, then if I add these two vectors, 5i plus I is 6 times I minus j plus 3j 2j. Correct? Next, minus 3k into minus 3k
minus 5k is minus 8 times k. Correct? Then let me find a minus b. Vector a minus b is equals to 5i minus j minus 3 times k. ಮೈನಸ್ ಇರೋದ್ರಿಂದ ಬ್ರಾಕೆಟ್ ಯೂಸ್ ಮಾಡೋಣ. ಇಲ್ಲಿ i plus 3j minus 5k and that is equals to 5i minus j minus 3k minus ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಇಲ್ಲಿ? ಓಕೆ, minus into plus becomes minus I, minus into plus is minus 3j, minus into minus is plus 5 times k. ಇಲ್ಲಿ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಆನ್ಸರ್ 100% ರಾಂಗ್ ಬರುತ್ತೆ. ಓಕೆ, ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳ್ತೀನಿ ಕೇಳ್ರಿ. ಈ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ ಇದೆಯಲ್ಲ, ಆ ಕ್ಯಾಪ್ ಬರೆಯೋದನ್ನ ಮರ್ತ್ ಬಿಡ್ತಾರೆ. ಸಿ, ದಿಸ್ ಕ್ವಶನ್ ಇಟ್ ಸೆಲ್ಫ್ ಕ್ಯಾರೀಸ್ 2 ಮಾರ್ಕ್ ಅಂಡ್ ನಮಗ್ ಗೊತ್ತಿರುತ್ತೆ ಈ ಕ್ವಶನ್ ವೆಕ್ಟರ್ ಅಲ್ಜಿಬ್ರಾ ಮೇಲೆ ಇರೋದು ಅಂತೇಳಿ. ಓಕೆ, ಅದಾಗ್ಯೂ ಕೂಡ ನಾವು ಆ ಕೆ ಕ್ಯಾಪ್ ಮತ್ತೆ ಜೆ ಕ್ಯಾಪ್, ಆ ಕ್ಯಾಪ್ ಬರೆಯೋದನ್ನ ಮಿಸ್ಟೇಕ್ ಮಾಡ್ತೀವಿ ಅಂತಂದ್ರೆ ವಿ ಶುಡ್ so we should avoid these kind of silly mistakes in your board examination. ಓಕೆ, ಮಿಸ್ಟೇಕ್ ಏನಾದ್ರು ಮಾಡೋದಿದ್ರೆ ದೊಡ್ಡ ದೊಡ್ಡ ಮಿಸ್ಟೇಕ್ಸ್ ಮಾಡ್ಬಿಡಿ, ಹೋಗ್ಲಿ ಒಂದು 5 ಮಾರ್ಕ್ಸ್. ಓಕೆನಾ? ಇನ್ ಕೇಸ್ ಆಫ್ 2 ಮಾರ್ಕ್ಸ್, ಇಫ್ ಯು ಡೂ ಸಚ್ ಕೈಂಡ್ ಆಫ್ ಸಿಲ್ಲಿ ಮಿಸ್ಟೇಕ್ಸ್, ದೆನ್ ಏನಾದ್ರೂ 80 ಔಟ್ ಆಫ್ 80 ಬರೋದಿದ್ರೆ ದೆನ್ ದೇರ್ ಯು ವಿಲ್ ಲೂಸ್ 1 ಮಾರ್ಕ್. ಓಕೆ, ದಟ್ ಈಸ್ ದಿ ಒನ್ ಪಾಸಿಬಿಲಿಟಿ ಐ ಆಮ್ ಟೆಲ್ಲಿಂಗ್. ಮೋಸ್ಟ್ ಆಫ್ ದಿ ಟೈಮ್ಸ್ ಕೊಡ್ತಾರೆ, ಬಟ್ ವರ್ಸ್ಟ್ ಕೇಸ್ ಅಲ್ಲಿ ನಾವು ಬರೀಲೇಬೇಕಾಗುತ್ತೆ. ಯು ಶುಡ್ ರೈಟ್ ಆಲ್ವೇಸ್. ಸೊ ಏನ್ ಬರೀತೀರಿ? 5i minus I is 4i minus j minus 3j is minus 4j minus 3k plus 5k ಎಷ್ಟಾಗತ್ತಿದು? plus 2k. ಕರೆಕ್ಟ್? This is a minus b. Now I should consider the dot product. ಏನ್ ತಗೊಂತೀರಿ? a plus b dot product with a minus b, and that is equals to, what is a plus b? 6i cap plus 2j cap minus 8k cap dot product with 4i cap minus 4j cap plus 2k cap. So how will you do the dot product? Coefficients multiply ಮಾಡ್ರಿ. 6 into 4 plus 2 into minus 4, next plus minus 8 into 2. So if you multiply, this is equals to ಏನಾಗುತ್ತೆ ನೋಡ್ರಿ. 6 4s are 24 minus 4 2s are 8 plus into minus minus 8 ಆಗುತ್ತೆ. 8 2s are 16 minus 16. So 24 minus 8 minus 16, minus 8 minus 16 ಅಂತಂದ್ರೆ minus 24 ಆಗುತ್ತೆ. That minus 24 get cancels with plus 24, which is equals to 0. So from this what we conclude? A plus b dot product with a minus b is equals to 0, which implies a plus b and a minus b are perpendicular. ಇಷ್ಟೇ. ಇಷ್ಟು ಬರೆದ್ರಿ ಅಂತಂದ್ರೆ you will get 2 out of 2 marks. And the next question is, show that the vectors are collinear. ಇದು ಕೂಡ ಬಹಳ ಸಲ ರಿಪೀಟ್ ಆಗಿರುತ್ತೆ. ಈ ಕ್ವಶನ್ ನೀವು ನಿಮ್ಮ ಪ್ರಿಪರೇಟರಿ ಒಳಗಡೆ ಕೂಡ ನೋಡಬಹುದು. ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಕೂಡ ಈ ಕ್ವಶನ್ ಅನ್ನ ನೋಡಬಹುದು. ಶೋ that
the two vectors are collinear. See, condition for collinearity of two vectors. ನೆನಪಲ್ಲಿ ಇಟ್ಕೊಡ್ರಿ, ಎರಡು ವೆಕ್ಟರ್ಸ್ ಎ ಮತ್ತೆ ಬಿ, ಇವೆರಡು ವೆಕ್ಟರ್ಸ್ ಕೋಲಿನಿಯರ್ ಆಗ್ಬೇಕಾಗಿತ್ತಂತಂದ್ರ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಐದರ್ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಇರಬೇಕು, ಇಲ್ಲ ಅಂತಂದ್ರೆ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ ಎ ಅರೇ ಇರಬೇಕು. ವೇರ್ ಎ ಇಸ್ ದಿ ವೇರ್ ಲ್ಯಾಂಬ್ಡಾ ಇಸ್ ದಿ ಸಮ್ ಸ್ಕೇಲಾರ್, ಸ್ಕೇಲಾರ್ ವ್ಯಾಲ್ಯೂ ಒಂದು ನಂಬರ್ ಅಂತ ಮ್ಯಾಥಮೆಟಿಕ್ಸ್ ಅಲ್ಲಿ. ಓಕೆ, ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದಾಗ ಮಾತ್ರ ನಾವೇನು ಹೇಳ್ತೀವಿ, ದ ಟೂ ವೆಕ್ಟರ್ಸ್ ಆರ್ ಕೋಲಿನಿಯರ್ ಅಂತ ಹೇಳ್ತೀವಿ. ಸೊ ನಾವು ಲೆಟ್ ಮೀ ಟೇಕ್ ದ ಫಸ್ಟ್ ವೆಕ್ಟರ್ ಆಸ್ ವೆಕ್ಟರ್ ಎ. ಅದಕ್ಕೆ ವೆಕ್ಟರ್ ಎ ಅಂತ ಹೆಸರು ಕೊಡೋಣ. ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು 2i minus 3j plus 4k and vector b is equals to minus 4i plus 6j minus 8k. ಓಕೆ, ದೆನ್ ಈಗೇನ್ ಮಾಡ್ತೀವಿ ನಾವು, ಯಾವ್ದಾದ್ರೂ ಒಂದು ವೆಕ್ಟರ್ ಲ್ಯಾಂಬ್ಡಾ ಇಂಟು ಸಮ್ ಅದರ್ ವೆಕ್ಟರ್ ಅಂತ ಬರಿಬಹುದಾ ನೋಡೋಣ. ಇಲ್ಲಿ 2 3 4 ಐತಿ, ಇಲ್ಲಿ 4 6 8 ಐತಲ್ಲ. ಸೊ ನಾನು ಹೆಂಗ್ ಬರಿಬಹುದು ಹಂಗಾದ್ರೆ, ಈ ಬಿ ವೆಕ್ಟರ್ ಒಳಗಡೆ ಏನಾದ್ರೂ ಕಾಮನ್ ತಗೊಂಡ್ರೆ ಎ ವೆಕ್ಟರ್ ನ ಫಾರ್ಮ್ ಮಾಡ್ಕೋಬಹುದಾ ಅಂತ ಯೋಚನೆ ಮಾಡಿ. ಏನ್ ಕಾಮನ್ ತಗೋಬಹುದು ನಾನು ಹಂಗಾದ್ರೆ, -2 ಏನಾದ್ರೂ ಕಾಮನ್ ತಗೋಬಹುದಾ ಇದ್ರೊಳಗಡೆ? ಕಾಮನ್ ತಗೊಂಡ್ರೆ ಏನಾಗುತ್ತೆ ಹಂಗಾದ್ರೆ, ಇದು 2i ಆಗುತ್ತೆ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್, ಆಲ್ರೆಡಿ ಮೈನಸ್ ಕಾಮನ್ ತಗೊಂಡಿವಿ. ಇಲ್ಲಿ ಮೈನಸ್ 3j ಬರ್ತೈತಿ, ಇಲ್ಲಿ ಏನ್ ಬರುತ್ತೆ ಮೈನಸ್, ಇಲ್ಲಿ ಮೈನಸ್ ಕಾಮನ್ ತಗೊಂಡಿವಿ, ಸೊ ಪ್ಲಸ್ ಬರುತ್ತೆ. 2 ಕಾಮನ್ ತಗೊಂಡ್ರಿ ಅಂತಂದ್ರೆ 4k ಆಗುತ್ತಾ ಇದೆ, ಕರೆಕ್ಟ್? ಸೊ -2 ಇಂಟು ಇಲ್ಲಿ ಏನ್ ಬರ್ದಿದ್ವಲ್ಲ ಈ ವೆಕ್ಟರ್ ಬೇರೆ ಏನು ಅಲ್ಲ, ಏನಿದು ವೆಕ್ಟರ್ ಎ ಬಾರ್, ರೈಟ್? ಸೊ ವೆಕ್ಟರ್ ಬಿ ಬಾರ್ ಇಸ್ ಈಕ್ವಲ್ಸ್ ಟು -2 ಇಂಟು ವೆಕ್ಟರ್ ಎ, ವೇರ್ lambda becomes equals to -2, which implies b is equals to lambda multiples of a. So vector a and vector b are ಎರಡು ಏನಿವು ಕೋಲಿನಿಯರ್. ಇಷ್ಟು ಬರೆದ್ರೆ 2 out of 2 ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಸ್ಟೆಪ್ಸ್ ಮೆಥಡ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಒಂದೊಂದು ಕ್ವಶನ್ಗೆ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಒಂದೊಂದು ಕ್ವಶನ್ಗೆ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ, ಆ ಕಾನ್ಸೆಪ್ಟ್ಗೆ ಪರ್ಟಿಕ್ಯುಲರ್ ಮೆಥಡ್ ಇರುತ್ತೆ. ಓಕೆ, ಎಲ್ಲಾ ಕ್ವಶನ್ಗೂ ಒಂದೇ ಮೆಥಡ್ ಅಪ್ಲೈ ಮಾಡ್ತೀನಿ ಅಂತಂದ್ರೆ ದಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್ ಇನ್ ಕೇಸ್ ಆಫ್ ಮ್ಯಾಥಮೆಟಿಕ್ಸ್. ಕಾನ್ಸೆಪ್ಟ್ ಫಾಲೋಡ್ ಬೈ ಮೆಥಡ್ಸ್, ಆ ರೀತಿ ನೀವು ಮಾಡ್ತಾ ಹೋದ್ರೆ ಮಾತ್ರ ನಿಮಗೆ ಕ್ವಶನ್ಸ್ ಅನ್ನ ಡಿಸ್ಟಿಂಗ್ವಿಷ್ ಮಾಡಿ ಸ್ಟಡಿ ಮಾಡಲಿಕ್ಕೆ ಈಸಿ ಆಗುತ್ತೆ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, the last 2 mark question, find the unit vector in the direction of. ಇದು ಕೂಡ ಬಹಳ ಸಲ ರಿಪೀಟ್ ಆಗಿರೋ ಕ್ವಶನ್, ಮತ್ತೆ ಬೋರ್ಡ್ ದವರಿಗೆ ಬಹಳ ಫೇವರೇಟ್ ಇರುವಂತ ಕ್ವಶನ್ ಇದು. ಓಕೆ, ಬಹಳ ಫೇವರೇಟ್ ಇದೆ ಇದು. ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ a plus b where a is equals to this and b is equals to this. ಓಕೆ, a plus b ಡೈರೆಕ್ಷನ್ ಒಳಗಡೆ ನಾನು ಯೂನಿಟ್ ವೆಕ್ಟರ್ ಫೈಂಡ್ ಮಾಡಬೇಕಾಗಿತ್ತಂದ್ರೆ ಲೆಟ್ ಮೀ ಕಾಲ್ ವೆಕ್ಟರ್ c ಆಸ್ a plus b. ಹೌದಾ, a plus b ಫೈಂಡ್ ಮಾಡೋಣ. ಫಸ್ಟ್ಗೆ ಏನೈತಲ್ಲ ವೆಕ್ಟರ್ 2i minus j plus 2k added to minus i plus j minus k. Okay, if I add these two vectors, then c becomes equals to what? 2i minus I is I minus j plus j. That get cancels, 0 ಆಗ್ಬಿಡುತ್ತೆ, 0 j. Then 2k minus k is plus k ಆಗುತ್ತೆ. Okay, I plus k ಡೈರೆಕ್ಷನ್ ಒಳಗಡೆ ಒಂದು ಯೂನಿಟ್ ವೆಕ್ಟರ್ ಫೈಂಡ್ ಮಾಡಬೇಕು ನಾ ಈಗ. ಅಂಡ್ ದಟ್ ಈಸ್ ನಥಿಂಗ್ ಬಟ್ ವಿ ಆರ್ ಫೈಂಡಿಂಗ್ ದಿ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ a plus b ಅಂದಂಗನ ಅದು. ಓಕೆ, ಸೊ ಅದಕ್ಕೋಸ್ಕರ ಒಂದು ಹೆಸರು ಕೊಡೋದು.
So let me find the unit vector in the direction of C. Unit vector in the direction of C is equals to vector A plus B is given by ಹೆಂಗ್ ಬರೀತೀರಿ ಅದನ್ನ is equals to vector C divided by magnitude of vector C. Unit vector formula in what is the unit vector of A bar? A cap is equals to vector A bar divided by magnitude of vector A bar. Same formula ನಾನು ಈಗ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಓನ್ಲಿ ದ ಕಾನ್ಸೆಪ್ಟ್ ಈಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಅಂತ ತಗೊಂಡು ಕೆಲವೊಂದ್ಸಲ ನಿಮಗೆ ಎ ಮೈನಸ್ ಬಿ ಅಂತ ಕೇಳ್ತಾರೆ, ಅವಾಗ ಸಬ್ಟ್ರಾಕ್ಟ್ ಮಾಡ್ಬೇಕಷ್ಟೇ. ಓಕೆ, ಸೊ ವೆಕ್ಟರ್ ಸಿ ಏನೈತಿ ಇಲ್ಲಿ, ವೆಕ್ಟರ್ ಸಿ ಆಲ್ರೆಡಿ ಫೈಂಡ್ ಮಾಡಿದೀವಿ ನೋಡೋಣ ನಾವು, ಐ ಪ್ಲಸ್ ಕೆ. ಓಕೆ, ಡಿವೈಡ್ ಬೈ ರೂಟ್ ಓವರ್ ಏನ್ ಬರೀತೀರಿ, 1 ಸ್ಕ್ವೇರ್ 1 1 ಸ್ಕ್ವೇರ್ 1. ಸೊ ಹೆಂಗ್ ಬರೀತೀರಿ ಇದನ್ನ, 1 ಬೈ ರೂಟ್ 2 ಐ ಪ್ಲಸ್ 1 ಬೈ ರೂಟ್ 2 ಕೆ ಅಂತ ಬರಿಬಹುದು. ಇಫ್ ಯು ರೈಟ್ ದಿಸ್ ಮಚ್ ದೆನ್ you are surely you are going to get 2 out of 2 marks. So with this I will be concluding today's session, which is of 2 marks from vector algebra. In the next session I will be dealing with the 3 mark questions from vector algebra.